ಇವತ್ತು ಒಂದು ವಿಶೇಷವಾದ ಇವೆಂಟ್ ಮಾಡ್ತಾ ಇದೀವಿ. ನನ್ನ ಸ್ನೇಹಿತನ ಮಗುವಿನ ಫಸ್ಟ್ ಇಯರ್ ಬರ್ಡೇ ರಿಹಾನ್ಸ್. ಸೊ ಈಗ ನೋಡ್ತಾ ಇರಬಹುದು, ಅವ್ರಿಗೆ ಡೆಕೋರೇಷನ್ ಎಲ್ಲ ರೆಡಿ ಆಗ್ತಿದೆ. ಇದೊಂದು ವೈಲ್ಡ್ ಫಾರೆಸ್ಟ್ ಥೀಮ್ ಅಲ್ಲಿ ಮಾಡ್ತಾ ಇದೀವಿ. ಜೊತೆಗೆ ಒಂದು 500ರಿಂದ 600 ಜನಕ್ಕೆ ಭರ್ಜರಿ ಬಾಡೂಟ ಮಾಡ್ತಾ ಇದೀವಿ. ಇಲ್ಲಿ ಭರ್ಜರಿ ಬಾಡೂಟದಲ್ಲಿ ಮೊದಲನೇ ಪ್ರೋಸೆಸ್ ಬರೋದೇ ಮಸಾಲಾ ರೆಡಿ ಮಾಡೋದು. ನೀವು ನೋಡ್ತಾ ಇರ್ಬೋದು, ಗ್ರೈಂಡರ್ ಅಲ್ಲಿ ಪ್ಯೂರ್ ನಾಟಿ ಮಸಾಲಾ ರೆಡಿ ಆಗ್ತಾ ಇದೆ. ಸ್ಕೂಲಿಂದ ಕ್ಲಾಸ್ಮೇಟ್ ಇವನು. ಆಕ್ಚುಲಿ ಅವನ ಮಗುದೇ ಇವಾಗ ಬರ್ಡೇ ಮಾಡ್ತಾ ಇರೋದು ನಾವು. ಫ್ಯಾಮಿಲಿ ಫಂಕ್ಷನ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಮಾಡಿದ್ರು ಸೀತಪ್ಪ ಕ್ಯಾಟ್ರಿಂಗ್ಸ್ ಅವರು. ಸ್ವಂತ ಫ್ರೆಂಡ್ ಆಗಿದ್ರು ಕೂಡ ಆ್ಯಸ್ ಎ ಬಿಸ್ನೆಸ್ ಇದ್ರ ಲೆಕ್ಕ ತೊಗೊಂಡ್ರು ಬೆಸ್ಟ್ ಫುಡ್ ಮೆನ್ಯೂಗೆ ನಾವು ಡಿಸೈಡ್ ಮಾಡೋಕ್ಕೆ ಹೋಗಲಿಲ್ಲ. ಅವರೇ ಡಿಸೈಡ್ ಮಾಡಿ ಅವರೇ ಇಲ್ಲ ಈ ಥರ ಬೇಡ ಈ ಥರ ಮಾಡೋಣ, ಯುನೀಕ್ ಫುಡ್ ಟ್ರೈ ಮಾಡೋಣ ಅಂತ ಡಿಫ್ರೆಂಟಾಗಿ ಅವರೇ ಇದು ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಶಾವ್ಗೆದು ಕೊತ್ತು ಶಾವ್ಗೆದು ಅದು ಚೆನ್ನಾಗಿತ್ತು. ಆಡ್ ಆನ್ ಮಾಡಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಊಟದ ಬಗ್ಗೆ ಎರಡು ಮಾತಿಲ್ಲ, ಓಕೆನಾ. ಊಟ ನಮಗಿನ್ನ ಹೆಚ್ಚಾಗಿ ಬಂದವರು ತುಂಬ ಖುಷಿಪಟ್ಟರು. ಬಂದವರು ಊಟದ ಬಗ್ಗೆ ತುಂಬ ಒಂದು 100 ಮಾರ್ಕ್ಸಲ್ಲಿ 100 ಮಾರ್ಕ್ಸೇ ಕೊಟ್ಟರು. ಎಲ್ಲ ಐಟಮ್ ಅಷ್ಟೇ, ಎಲ್ಲ ಟೇಸ್ಟ್ಫುಲ್ ಆಗಿತ್ತು. ಆಮೇಲೆ ಲಿಮಿಟ್ ಅಂತಿಲ್ಲ, ಅವ್ರು ಯಾರು ಎಷ್ಟು ಏನು ಕೇಳ್ತಾರೋ ಎಲ್ಲರಿಗೂ ಅದನ್ನು ಕೊಟ್ಟರು. ಅದು ಯಾವುದಕ್ಕೂ ಇಷ್ಟೇ ಲಿಮಿಟು, ಸ್ವಲ್ಪ ಕೊಟ್ಟು ಹೋಗೋದು ಸ್ವಲ್ಪ ಆ ಥರ ಇಲ್ಲ. ಒಂದೊಂದು ಸಾರಿ 2 ಸಾರಿ 3 ಸಾರಿ 4 ಸಾರಿ ಪದೇ ಕೇಳಿ ಅವ್ರಿಗೆ ಏನು ಬೇಕೋ, ಯಾವ ವಸ್ತು ಬೇಕೋ ಅದನ್ನೆಲ್ಲನೂ ಸರ್ವ್ ಮಾಡಿ ಎಲ್ಲರಿಗೂ ಮನಸ್ಸನ್ನು ಸಂತೋಷಪಡ್ತಾರೆ. ತುಂಬ ಖುಷಿ ಆಯಿತು. ಐ ಆಮ್ ವೆರಿ ಥ್ಯಾಂಕ್ಸ್ಫುಲ್ ಟು ಮಹೇಶ್ ಎಲ್ಲ ನಮ್ಮದೇ ಫಂಕ್ಷನ್ನು, ನಮ್ಮ ಅಡುಗೆ ಮಾಡೋರು ಕೂಡ ನಮ್ಮವರೇ ಅಂದಂಗಿತ್ತು. ಯಾರಿಗೂ ಏನೋ ತೊಂದರೆ ಏನಾಗಿಲ್ಲ, ಎಲ್ಲರ ಬಾಯಲ್ಲೂ ಚೆನ್ನಾಗಿದೆ ಅಂತ ಬಂದವರೆಲ್ಲ ಹ್ಯಾಪಿಯಾಗಿ ಖುಷಿ ಆಗೋದು. ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಸ್ವಂತ ಫ್ರೆಂಡ್ ಆಗಿದ್ರು ಕೂಡ ಆ್ಯಸ್ ಎ ಬಿಸ್ನೆಸ್ ಇದ್ರ ಲೆಕ್ಕ ತೊಗೊಂಡ್ರು ಬೆಸ್ಟ್ ಫುಡ್ ಫ್ರೆಂಡ್ಲಿ ಆಗಿ ಒಂದು ವ್ಯಾಲ್ಯೂಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಜಾಸ್ತಿ ಪ್ರೈಸು ಅಂತ ಅನ್ಸೋದು ಇಲ್ಲ, ವ್ಯಾಲ್ಯೂಬಲ್ ಆನೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ, ಮಾಡಿಸ್ಕೊಬೋದು. ಥ್ಯಾಂಕ್ ಯು ಸೊ ಮಚ್.